ಇದೀಗ ವೇದಿಕೆ ಕಾರ್ಯಕ್ರಮವನ್ನ ಆರಂಭ ಮಾಡೋದು ದೀಪ ಬೆಳಗೋದ್ರ ಮೂಲಕ. ನಮ್ಗೆಲ್ಲ ಗೊತ್ತು ಮೋಟಿವೇಶನಲ್ ಸ್ಪೀಕರ್ ಇದ್ದಾರೆ ಅಂದಾಗ ಅವರೊಂದು ಪರಿಚಯವನ್ನ ನಾನು ಹೇಳ್ತಾ ಹೋಗ್ತೇನೆ. ಜಗದೀಶ್ ವಿ ಚಲಂ, ಲೈಫ್ ಕೋಚ್, ಮೋಟಿವೇಶನಲ್ ಸ್ಪೀಕರ್, ಫೇಸ್ ರೀಡಿಂಗ್ ಎಕ್ಸ್ಪರ್ಟ್ ಅಂಡ್ ವಾಯ್ಸ್ ರೀಡರ್. ಸುಮಾರು 15 ವರ್ಷಗಳಿಂದ ಇವರು ಲೈಫ್ ಕೋಚ್ ಆಗಿನ ಎಂಟರ್ಪ್ರಿನರ್ ಆಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. 23 ವರ್ಷದ ವಿದ್ಯಾರ್ಥಿಯಾಗಿದ್ದಾಗಲೇ ಲೈಫ್ ಕೋಚ್ ಹಾಗೆಯೇ ಇಂಟರ್ನ್ಯಾಷನಲ್ ಟೂರಿಸಂ ಬಿಸ್ನೆಸ್ ಅನ್ನ ಇವರು ಶುರು ಮಾಡಿರ್ತಾರೆ. ಇಲ್ಲಿಯವರೆಗೂ ಇವರು ಇಂಡಿಯಾ, ಸಿಂಗಾಪುರ್, ಮಲೇಷಿಯಾ, USA, ಈಜಿಪ್ಟ್, ಥೈಲ್ಯಾಂಡ್, ಯುರೋಪ್ನಲ್ಲಿ ಸುಮಾರು 30,000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಕೆಲಸವನ್ನ ಮಾಡಿದ್ದಾರೆ. ಹಾಗೆಯೇ ಪೊಲೀಸ್ ಆಫೀಸರ್ಸ್, ಡಾಕ್ಟರ್ಸ್, ಫಿಲ್ಮ್ ಆಕ್ಟರ್ಸ್, ಬಿಸ್ನೆಸ್ ಮ್ಯಾನ್ ಹೀಗೆ ಮುಂತಾದ ದೊಡ್ಡ ಗಣ್ಯ ವ್ಯಕ್ತಿಗಳು ಇವರ ಮಾರ್ಗದರ್ಶನವನ್ನ ಪಡೆದಿರ್ತಾರೆ. ಮುಖ್ಯವಾಗಿ ಸಿನಿಮಾ ರಂಗದಲ್ಲಿ ಬೆಳೆಯಲು ಆಸಕ್ತಿ ಇರೋರಿಗೆ ಸೆಲ್ಫ್ ಬ್ರಾಂಡಿಂಗ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಡೌಟ್ ಇರುತ್ತೆ. ಅಂಥವರು ಇವರನ್ನ ಏನಾದ್ರೂ ಸಂಪರ್ಕಿಸಿದ್ರೆ ಖಂಡಿತವಾಗ್ಲೂ ಕೂಡ ನಾನು ಬೆಸ್ಟ್ ಏನಾದ್ರೂ ಮಾಡಬಹುದು ಅನ್ನೋಂತಹ ಮೋಟಿವೇಶನ್ ಖಂಡಿತವಾಗ್ಲೂ ಸಿಗುತ್ತೆ. ಮೊದಲನೇದಾಗಿ ಇವರ ಜೊತೆ ಕಲಿಯೋದಕ್ಕೆ ಬರೋರಿಗೆ ಇವರು ಫ್ರೀ ಕೌನ್ಸಿಲಿಂಗ್ ಕೊಡ್ತಾರೆ ಅನ್ನೋದು ಹೆಮ್ಮೆಯ ವಿಚಾರ. ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಜಗದೀಶ್ ವಿ ಚಲಂ, ಲೈಫ್ ಕೋಚ್ ಹಾಗೆಯೇ ಮೋಟಿವೇಶನಲ್ ಸ್ಪೀಕರ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವ ಮುಖ್ಯ ಅತಿಥಿಗಳಿಗೆ ಮತ್ತು ಪ್ರೇಕ್ಷಕರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈ ಕಾರ್ಯಕ್ರಮದ ಆಯೋಜಕರಿಗೂ ನನ್ನ ಅಭಿನಂದನೆಗಳು. ರೀಸೆಂಟ್ ಆಗಿ ನಿನ್ನೆ ಐ ಥಿಂಕ್ SSLC ರಿಸಲ್ಟ್ಸ್ ಬಂತು. 4 ಜನ ನನಗೆ ಕಾಲ್ ಮಾಡಿದ್ರು, ನಾನು ಸೂಸೈಡ್ ಮಾಡ್ಕೊಬೇಕು, ನಾನು ಫೇಲ್ ಆಗೋಗಿದ್ದೀನಿ ಎಕ್ಸಾಮ್ಸ್ ಅಲ್ಲಿ ಅಂತ. ನಾನು ಹೇಳಿದೆ, ಎಕ್ಸಾಮಲ್ಲಿ ಫೇಲ್ ಆದರೆ ಲೈಫಲ್ಲಿ ಫೇಲ್ ಆದಂಗಲ್ವಾ? ಯಾಕೆಂದರೆ ಎಷ್ಟೋ ಜನ 10th ಎಕ್ಸಾಮಲ್ಲಿ ಫೇಲ್ ಆದವರು ಜೀವನದಲ್ಲಿ ಗೆದ್ದಿದ್ದಾರೆ. ಸೊ ಬೆಸ್ಟ್ ಎಕ್ಸಾಂಪಲ್ ಸಚಿನ್ ತೆಂಡೂಲ್ಕರ್ ಅಂತ ಹೇಳಿದೆ. ಸೊ ಇವತ್ತು ಅವರು ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಅನ್ಕೊಳ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ಅವ್ರ ಸ್ಟ್ರೆಂತ್ ಏನು ಅಂತ ಗೊತ್ತಾದರೆ ಯಾರು ಗೊತ್ತು, ಲೈಫಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು.